ಇನ್ನು ರಾಜ್ಯ ರಾಜಕಾರಣದಲ್ಲಿ ಜಾತಿ ಗಣತಿಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದು ರಾಜಕಾರಣಿಗಳಲ್ಲಿ ಮಾತ್ರ ಅಲ್ಲ, ಜನರ ಮಧ್ಯೆಯೂ ಕೂಡ ಗಲಾಟೆಗೆ ಸಾಕ್ಷಿಯಾಗಿರೋದು. ಜಾತಿ ಗಣತಿ ವೇಳೆ ಪಾಲಿಕೆ ಸಿಬ್ಬಂದಿ ಹಾಗೂ ಮನೆ ಮಾಲೀಕ ನಡುವೆ ಇಲ್ಲಿ ವಾಗ್ವಾದ ನಡೆದಿದೆ. ಬೆಂಗಳೂರಿನ ಚಿಕ್ಕ ಕಲ್ಲಸಂದ್ರದ ಸಾರ್ವಭೌಮ ನಗರದಲ್ಲಿ ಈ ಒಂದು ಗಲಾಟೆ ನಡೆದಿರೋದು. ಮನೆ ಬಾಗಿಲಲ್ಲಿ ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಮನೆ ಬಾಗಿಲಲ್ಲಿ ಬಂದು ಯಾಕೆ ಗಲಾಟೆ ಮಾಡ್ತಿದ್ದೀರಾ? ನೀವು ಬಿಬಿಎಂಪಿ ಅವ್ರು ಕರೆಕ್ಟು. ಯಾವ ಕರೆಕ್ಟ್ ಅಂತ ಕೇಳಿದಾರಾ? ಅಲ್ಲಿ ಕೇಳಿದಾರ? ಮುಂದೆ ಬರೀ ಆ ರೋಡಲ್ಲಿ ಕೇಳಿದ್ದೀರಾ? ಮೇಡಮ್, ಆ ರೋಡಲ್ಲಿ ಕೇಳಿದ್ದೀರಾ? ಬನ್ರಿ, ಈ ರೋಡಲ್ಲಿ ಬನ್ನಿ. ಆ ರೋಡಲ್ಲಿ ಯಾರ್ದಾರು ಕೇಳಿಸ್ ಬನ್ನಿ. ನಮ್ಮ ರೋಡಲ್ಲಿ ಕೇಳಿಸಿ. ಆ್ಯಕ್ಚುಯಲ್ ಆಗಿ ಅಲ್ಲಿ ಮತ್ತೆ ಸುದ್ದಿ ಆದಮೇಲೆ ಹೋಗಿ ಮಾತಾಡಿದ್ದಾರೆ, ಏನೋ ಇರುಸುಮುರುಸಾಗಿದೆ, ಏನೋ ಗಲಾಟೆ ಆಗಿದೆ. ಒಂದಂತೂ ಸತ್ಯ, ಇದು ಜಾತಿ ಗಣತಿ ನಡೀತಾ ಇರೋದು ಪರಿಶಿಷ್ಟ ಜಾತಿಗಳ, ಹೌದಲ್ವಾ? ನಾನು ನೋಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಆಗ್ತಾ ಇದ್ದಾರೆ, ನಮ್ಮ ಮನೆಗೆ ಒಳಗೆ ಬರಲಿಲ್ಲ, ನಮ್ಮ ಮನೆಗೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಂತ. ಅವರು ನಿಜಕ್ಕೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದವ್ರಾ? ಅದು ಗೊತ್ತಿರಲ್ಲ ಅವ್ರಿಗೆ. ಪರಿಶಿಷ್ಟ ನಮಗೂ ಒಬ್ರು ಹಿಂಗೆ ಮಾಡಿದ್ರು, ಹಾಕಿದ್ರು. ನಾನಂದೆ, ನೋಡಿ ಭಟ್ರೆ, ನಿಮ್ಮ ಹೆಸರಲ್ಲೇ ಇದೆ ಜಾತಿ, ನೀವು ಪರಿಶಿಷ್ಟ ಜಾತಿ ಒಳಗೆ ಬರ್ತೀರಾ, ನೀವ್ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ ಅಂತ, ಅಲ್ವಾ? ಸೊ ಈಗ ಅಲ್ಲಿ ಯಾರು ಹೋಗಿರ್ತಾರೆ, ಅಲ್ಲಿ ಹೇಳಿರ್ತಾರೆ, ಇಲ್ಲ ಈ ಮನೇಲಿ ಯಾರು ಆ ಒಂದು ಜಾತಿಗೆ ಸೇರಿದವ್ರು ಇಲ್ಲ ಅಂತ ಹೇಳಿರ್ಬೋದು, ಅಥವಾ ಯಾರಾದ್ರೂ ಹೇಳಿರ್ಬೋದು. ಅದಕ್ಕೆ ಜಸ್ಟಿಫಿಕೇಶನ್ ಅಂತ ನಾನು ಹೇಳ್ತಾ ಇಲ್ಲ. ನಿಜವಾಗಲೂ ನೀವು ಪರಿಶಿಷ್ಟ ಜಾತಿಯಲ್ಲಿ ಗಣತಿಯನ್ನ ಮಾಡುವಂಥವರಾಗಿ ಆ ಒಂದು ಜಾತಿಗೆ ಸಂಬಂಧಪಟ್ಟಂತ ಕುಟುಂಬಗಳಲ್ಲಿ ತಾವು ಹೋಗಿ ಮಾತನಾಡದೆ ಸ್ಟಿಕ್ಕರ್ ಅಂಟಿಸಿ ಬಂದ್ರೆ ತಪ್ಪು. ಬಟ್ ಮಾತಾಡ್ತಿರೋರೆಲ್ಲ ಯಾರು? ನನ್ನ ಮನೆಗೆ ಹಾಕಿಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದೀನಿ. ಬಹಳಷ್ಟು ಜನ ನನ್ಗೆ ಗೊತ್ತಿರೋರೆ, ಅವ್ರೇನು SC ಸಮುದಾಯಕ್ಕೆ ಸೇರಿದವ್ರಲ್ಲ, ಆದ್ರೂ ಹಾಕ್ತಾರೆ. ಹಿಂಗೂ ಇದೆ ಹಂಗೂ ಇದೆ ಅಪ್ಪ.